ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಮ್ಮ ಸುತ್ತಮುತ್ತಲು ಅನೇಕ ಬಗೆಯ ರೋಗಗಳು ನಮಗೆ ಗೊತ್ತಿಲ್ಲದೆ ಬೆಳೀತಾ ಇವೆ. ಅವುಗಳ ಬಗ್ಗೆ ನಾವು ಹಿಂದೆಂದೂ ಕೇಳಿರಲ್ಲ, ಹಾಗೆ ಯೋಚನೆ ಕೂಡ ಮಾಡಿರಲ್ಲ. ಅಷ್ಟು ಭಯಾನಕವಾದಂತಹ ರೋಗಗಳು ಇವತ್ತು ಮನುಷ್ಯರಿಗೆ ಬರ್ತಾ ಇದೆ. ನೀವು ಯೋಚನೆ ಮಾಡಿರ್ಬೋದು, ಯಾವ್ಯಾವುದೋ ರೋಗ ಹೇಗೆಲ್ಲ ಬರ್ತಾ ಇವೆ ಅಂತ ಯೋಚನೆ ಮಾಡ್ತಾ ಇರಬಹುದು ಅಲ್ವಾ. ಇವೆಲ್ಲಕ್ಕೂ ಬೇರೆ ಬೇರೆ ಕಾರಣ ಇರಬಹುದು. ನ್ಯೂಟ್ರಿಷನ್ ಕೂಡ ಕೊರತೆ ಇರಬಹುದು, ದೇಹದಲ್ಲಿ ಇಮ್ಯುನಿಟಿ ಕೊರತೆ ಇರ್ಬೋದು, ಸ್ಟ್ರೆಸ್ ಹೆಚ್ಚಾಗಿರ್ಬೋದು. ಹಾಗೆ ನಮ್ಮ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ದೇಹದಲ್ಲಿ ಅನೇಕ ಬಗೆಯ ರೋಗಗಳು ಹುಟ್ಕೊಳ್ತಾ ಹೋಗುತ್ತೆ. ನಮ್ಮ ಪರಿಸರದಲ್ಲಿ ಅನೇಕ ಬಗೆಯ ಒಳ್ಳೆಯ ಆಹಾರಗಳು ಕೂಡ ಇವೆ. ಆ ಆಹಾರಗಳನ್ನು ನಾವು ತೆಗೆದುಕೊಳ್ಳೋದ್ರಿಂದ ಎಂಥದೇ ಬಗೆಯ ರೋಗ ಆದರೂ ಕೂಡ ನಾವು ನಿಯಂತ್ರಿಸಬಹುದು, ದೂರವಿರಬಹುದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅಂಥದ್ದೇ ಒಂದು ಆಹಾರದ ಬಗ್ಗೆ ತಿಳ್ಕೊಳ್ಳೋಣ, ಒಂದು ಸೂಪರ್ ಫುಡ್ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಮಗೆ ತುಂಬಾ ಚಿರಪರಿಚಯ ಆಗಿರುತ್ತೆ. ತುಂಬ ಸಾರಿ ಇದ್ರ ಬಗ್ಗೆ ನಮಗೆ ಗೊತ್ತೇ ಇರಲ್ಲ. ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ, ಬನ್ನಿ. ಸ್ನೇಹಿತರೆ, ನೀವು ನೋಡ್ತಾ ಇರಬಹುದು, ಇದು ನುಗ್ಗೆಕಾಯಿ ಅಥವಾ ನುಗ್ಗೆ ಮರ. ಇದನ್ನು ಅನೇಕ ಬಾರಿ ನಾವು ಬಳಸಿರ್ತೇವೆ ಸಾಂಬಾರುಗಳಲ್ಲಿ, ಹಾಗೂ ಬೇರೆ ಬೇರೆ ಪಲ್ಯ ಮಾಡಬೇಕಾದ್ರೆ ಈ ನುಗ್ಗೆಕಾಯಿ ಹಾಗೂ ಅದರ ಎಲೆಗಳನ್ನು ಕೂಡ ಬಳಸಿರ್ತೇವೆ. ಆದರೆ ಇದು ಒಂದು ಸೂಪರ್ ಫುಡ್ ಅಂತ ಹೇಳ್ಬೋದು, ಯಾಕಂದರೆ ಇದರ ಮೇಲೆ ಬಹಳಷ್ಟು ರಿಸರ್ಚ್ಗಳು ನಡೀತಾ ಇವೆ. ಹಾಗಾಗಿ ಇದೊಂದು ಸೂಪರ್ ಫುಡ್ ಕ್ಯಾಟಗರಿಗೆ ಸೇರಿಕೊಂಡಿದೆ. ಯಾಕೆ ಅಂತಂದರೆ ಇದರಲ್ಲಿ ಅನೇಕ ಬಗೆಯ ನ್ಯೂಟ್ರಿಷನ್ಸ್ ಇದೆ, ಪ್ರೋಟೀನ್ ಇದೆ, ಐರನ್ ಇದೆ, ಮ್ಯಾಗ್ನೀಷಿಯಮ್ ಇದೆ, ವಿಟಮಿನ್ B2, ವಿಟಮಿನ್ C, ವಿಟಮಿನ್ B6, ವಿಟಮಿನ್ A, ಹಾಗೂ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ಎಲ್ಲ ಮಿನರಲ್ಸು, ವಿಟಮಿನ್ಸು ನಮಗೆ ಈ ನುಗ್ಗೆಯಿಂದ ಬರುತ್ತೆ. ನಮಗೆ ಅರ್ಥರೈಟಿಸ್ನಂತಹ ನೋವಾಗಿರ್ಬೋದು, ಡಯಾಬಿಟಿಕ್ಕನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು, ಅವೆಲ್ಲ ಕೂಡ ನಾವು ಸರಿಪಡಿಸಲಿಕ್ಕೆ ಈ ನುಗ್ಗೆ ಸೊಪ್ಪನ್ನು ಬಳಸ್ಕೊಳ್ಬಹುದು. ನುಗ್ಗೆಕಾಯಿಗಿಂತಲೂ ಕೂಡ ಅದರ ಸೊಪ್ಪು ಏನಿರುತ್ತೆ, ಅದರ ಎಲೆಗಳಿರುತ್ತೆ, ಅದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಮ್ಮ ಬಾಡಿ. ಅಂದಹಾಗೆ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ, ಡಯಾಬಿಟೀಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ದೇಹದಲ್ಲಿ ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ. ದೇಹದಲ್ಲಿ ಅಲ್ಲಲ್ಲಿ ಊತ ಇದ್ದರೆ ಅಥವಾ ದೇಹದಲ್ಲಿ ಒಳಗಡೆಯಿಂದ ನೋವೆಲಾಗ್ತಾ ಇದ್ದರೆ ಅದೆಲ್ಲ ಕಡಿಮೆ ಮಾಡುತ್ತೆ. ಮತ್ತು ಇದು ಬಾಡಿಯನ್ನು ಹೀಲಿಂಗ್ ಕೊಡುತ್ತೆ. ಹಾಗೆ ನಮ್ಮ ದೇಹಕ್ಕೆ ಏನಾದರೂ ಒಂದು ತೊಂದರೆ ಇದ್ದಾಗ ಆ ಸ್ಥಳದಲ್ಲಿ ಹೋಗಿ ಅದು ಹೀಲಿಂಗ್ ಕೊಡುವಂಥ ಕೆಲಸ ಈ ನುಗ್ಗೆ ಮಾಡುತ್ತೆ. ಮತ್ತು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ, ಕ್ಯಾಲರೀಸನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಹಾಗೆ ಹಾರ್ಟಿನ ತೊಂದರೆಯನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ನುಗ್ಗೆ ಸೊಪ್ಪು ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಅಡುಗೆ ಮಾಡಬೇಕಾದ್ರೆ, ಪಲ್ಯ ಮಾಡಬೇಕಾದ್ರೂ ನುಗ್ಗೆ ಸೊಪ್ಪನ್ನು ಬಳಸ್ಕೊಳ್ಳಿ. ನುಗ್ಗೆ ಸೊಪ್ಪು ತುಂಬ ಸರಿ ನಮಗೆ ಅವೈಲೇಬಲ್ ಇರಲ್ಲ, ಹಾಗಾಗಿ ಇದನ್ನು ಪುಡಿ ಮಾಡಿಕೊಂಡು ನೀವು ಬಳಕೆ ಮಾಡ್ಕೊಳ್ಬೋದು. ನುಗ್ಗೆ ಸೊಪ್ಪನ್ನು ಒಣಗಿಸ್ಕೊಂಡು ವರ್ಷವಿಡೀ ಇದನ್ನು ನೀವು ಬಳಕೆ ಮಾಡ್ಕೊಳ್ಬೋದು. ನುಗ್ಗೆ ಸೊಪ್ಪನ್ನು ಬಳಸ್ಕೊಳ್ಳೋದ್ರಿಂದ ವರ್ಮ್ಸನ್ನು ಕಡಿಮೆ ಮಾಡ್ಬೋದು. ಹೊಟ್ಟೆಯಲ್ಲಿ ಹುಳ ಇದ್ದರೆ ಅದು ಕಡಿಮೆ ಆಗುತ್ತೆ. ಮಕ್ಕಳು ಪದೇ ಪದೇ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ. ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ ನೀವು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ಕೊಡಿ, ಅಥವಾ ನುಗ್ಗೆ ಸೊಪ್ಪನ್ನು ಬೇರೆ ಯಾವುದೇ ಫಾರ್ಮಲ್ಲಿ ಕೊಟ್ಟರು ಕೂಡ ವರ್ಮ್ಸು ಹೊರಗಡೆ ಹೋಗುತ್ತೆ. ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ, ಹಸಿವನ್ನು ಹೆಚ್ಚಿಸುತ್ತೆ. ಹಸಿವು ಆಗದೇ ಇರುವಂತಹ ಪ್ರಾಬ್ಲಮ್ ಇದ್ದವರು ನುಗ್ಗೆ ಸೊಪ್ಪನ್ನು ತಂದುಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು ಇದರ ರಸ ಕಲೆಕ್ಟ್ ಮಾಡ್ಕೊಳ್ಳಿ, 2 ಚಮಚದಷ್ಟು. ಅದಕ್ಕೆ ಕಲ್ಸಕ್ಕರೆಯನ್ನು ಸೇರಿಸ್ಕೊಂಡು ತಿನ್ನೋದ್ರಿಂದ ಅಥವಾ ಸೇವಿಸೋದ್ರಿಂದ ನಿಮಗೆ ಹಸಿವಾಗುವಂಥ ಪ್ರವೃತ್ತಿ ಹೆಚ್ಚಿಗೆ ಆಗುತ್ತೆ. ಹಾಗೆ ಮೂಳೆಗಳಲ್ಲಿ, ಜಾಯಿಂಟ್ಸ್ಗಳಲ್ಲಿ ನೋವಾಗೋದು ಕೂಡ ಈ ನುಗ್ಗೆ ಸೊಪ್ಪನ್ನು ಬಳಕೆ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ. ಸೊ ಬನ್ನಿ, ಈ ನುಗ್ಗೆ ಸೊಪ್ಪನ್ನು ನಾವು ಹೇಗೆಲ್ಲ ಬಳಕೆ ಮಾಡ್ಕೊಳ್ಬಹುದು ಮತ್ತು ನುಗ್ಗೆ ಸೊಪ್ಪನ್ನು ಯಾರೆಲ್ಲ ಬಳಕೆ ಮಾಡಬಾರ್ದು ಎಂಬುದನ್ನು ಕೂಡ ನೋಡೋಣ. ಯಾವಾಗಲೂ ನಮಗೆ ನುಗ್ಗೆ ಸೊಪ್ಪು ಫ್ರೆಶ್ ಆಗಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿಕ್ಕಾಗ ನೀವು ಒಣಗಿಸ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಳ್ಬಹುದು. ಇಲ್ಲಿ ನನ್ನ ಹತ್ರ ನೇಚರ್ ಶೋರ್ ಅವರ ಮೊರಿಂಗಾ ಲೀಫ್ ಪೌಡರ್ ಇದೆ. ಇದನ್ನು ಬೇಕಾದರೆ ನೀವು ತರಿಸ್ಕೊಂಡು ಯೂಸ್ ಮಾಡ್ಬೋದು. ಈ ಪ್ಯಾಕೆಟ್ ಒಳಗಡೆ ನಿಮಗೆ ಒಂದು ಬ್ರಷ್ ಕೂಡ ಸಿಗುತ್ತೆ, ಹಾಗೂ ಹನಿ ಕೂಡ ಸಿಗುತ್ತೆ. ಸೊ ಇದನ್ನು ನೀವು ನಿಮ್ಮ ಕೂದಲಿಗೂ ಕೂಡ ಹಚ್ಕೊಳ್ಬಹುದು, ಹಾಗೂ ನಿಮ್ಮ ಮುಖಕ್ಕೂ ಕೂಡ ಈ ಪೌಡರನ್ನು ಯೂಸ್ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಈ ಮೊರಿಂಗಾ ಪುಡಿಯನ್ನು ನೀವು ಅರ್ಧ ಚಮಚದಷ್ಟು ಅಥವಾ 1/4 ಚಮಚದಷ್ಟು ತೆಗೆದುಕೊಂಡ್ರೆ ಸಾಕು. ಮೊಸರಿನ ಜೊತೆಗೆ ಈ ಅರ್ಧ ಚಮಚದಷ್ಟು ಈ ಮೊರಿಂಗಾ ಲೀಫ್ ಪುಡಿಯನ್ನು ಹಾಕಿಬಿಟ್ಟು ಸೇವಿಸಬಹುದು. ನೀವು ದಿನದ ಯಾವುದೇ ಟೈಮಲ್ಲೂ ಕೂಡ ಈ ಮೊಸರನ್ನು ತೆಗೆದುಕೊಳ್ಬಹುದು. ರಾತ್ರಿ ಹೊತ್ತಲ್ಲೇ ಅವಾಯ್ಡ್ ಮಾಡ್ಬೋದು. ಪುಡಿಯನ್ನು ನೀವು ಜೇನುತುಪ್ಪದ ಜೊತೆಗೂ ಕೂಡ ಸೇವಿಸಬಹುದು. ಸ್ವಲ್ಪ 1 ಚಮಚದಷ್ಟು ಜೇನುತುಪ್ಪದ ಜೊತೆಗೆ ಈ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಸೇವಿಸಬಹುದು. 1 ಗ್ಲಾಸ್ ಬೆಚ್ಚಗಿನ ನೀರಿನೊಂದಿಗೆ ಅರ್ಧ ಚಮಚದಷ್ಟು ಈ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೆಳಿಗ್ಗೆ ಎಂಟಿ ಸ್ಟಮಕಲ್ಲಿ ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಾದರೂ ತೆಗೆದುಕೊಳ್ಬಹುದು, ಅಥವಾ ದಿನದ ಯಾವುದೇ ಟೈಮಲ್ಲೂ ಕೂಡ ತೆಗೆದುಕೊಳ್ಬಹುದು. ತುಂಬ ಜನರಿಗೆ ಜಾಯಿಂಟ್ಸ್ಗಳಲ್ಲಿ ನೋವಾಗಿರುತ್ತೆ, ಮೂಳೆಗಳಲ್ಲಿ, ಬೆನ್ನು, ಕುತ್ತಿಗೆ ಹಾಗೂ ಶೋಲ್ಡರಲ್ಲಿ
ಮತ್ತು ಮಂಡಿಯಲ್ಲಿ ಕೂಡ ನೋವಾಗಿರುತ್ತೆ ಅಂಥವರು ನೀವು ಈ ಸೊಪ್ಪಿನ ಪುಡಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಮಂಡಿಗಳಿಗೆ ಅಥವಾ ಎಲ್ಲೆಲ್ಲಿ ನಿಮಗೆ ಜಾಯಿಂಟ್ಸ್ಗಳಲ್ಲಿ ನೋವಿದೆಯೋ ಅಲ್ಲೆಲ್ಲ ನೀವು ಹಚ್ಕೊಳ್ಬೋದು. ನೀವು ಎಳ್ಳೆಣ್ಣೆನಾದರೂ ತೆಗೆದುಕೊಳ್ಬೋದು, ಸಾಸಿವೆ ಎಣ್ಣೆನಾದರೂ ತೆಗೆದುಕೊಳ್ಬೋದು ಅಥವಾ ತೆಂಗಿನಕಾಯಿ ಎಣ್ಣೆನಾದರೂ ತೆಗೆದುಕೊಳ್ಬೋದು. ಯಾವ ಎಣ್ಣೆ ನಿಮಗೆ ಕಂಫರ್ಟೇಬಲ್ ಆಗಿರುತ್ತೋ ಆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳ್ಬಹುದು. ಮತ್ತು ಅರ್ಧ ಗಂಟೆ ಆದ ನಂತರ ಇದನ್ನು ನೀವು ರಿಮೂವ್ ಮಾಡ್ಬೋದು ಅಥವಾ ರಾತ್ರಿ ಇಡೀ ಇದನ್ನು ಹಾಗೆಯೇ ಇಟ್ಕೊಳ್ಬೋದು. ಪುಡಿಯನ್ನು ನೀವು ತಲೆಗೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸ್ವಲ್ಪ ಎಣ್ಣೆಯಲ್ಲಿ ತೆಂಗಿನಕಾಯಿ ಎಣ್ಣೆಯಲ್ಲಿ ಅಥವಾ ನೀವು ಯಾವ ಎಣ್ಣೆಯನ್ನು ಯೂಸ್ ಮಾಡ್ತಿರಲ್ವ ತಲೆಗೆ ಅದರಲ್ಲಿ ಸ್ವಲ್ಪ ಈ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಲೆಗೂ ಕೂಡ ಹಚ್ಕೊಳ್ಬಹುದು. ಹಾಗೆ 1 ತಾಸು ಆದ ನಂತರ ನಿಮ್ಮ ತಲೆಯನ್ನು ವಾಶ್ ಮಾಡ್ಕೊಳ್ಬಹುದು. ಮತ್ತು ಈ ಪುಡಿಯನ್ನು ಯಾವುದೇ ಫಾರ್ಮಲ್ಲಿ ನೀವು ತೆಗೆದುಕೊಳ್ಬಹುದು. ಸ್ವಲ್ಪ ಬೇಳೆ ಸಾರು ಮಾಡುವಾಗ 1-2 ಚಮಚದಷ್ಟು ಈ ಪುಡಿಯನ್ನು ಸೇರಿಸ್ಕೊಂಡು ಕೂಡ ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಇಡೀ ದಿನಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷನ್ ನಿಮಗೆ ಈ ಪುಡಿಯಿಂದ ಸಿಗುತ್ತೆ. ಅಂದಹಾಗೆ ಈ ಪುಡಿಯನ್ನು ಎಲ್ಲರೂ ಕೂಡ ತೆಗೆದುಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಇದು ಸ್ವಲ್ಪ ಹೀಟಿನ ಪ್ರವೃತ್ತಿಯನ್ನು ಹೊಂದಿರುತ್ತೆ. ಮತ್ತು ಪದೇ ಪದೇ ಯಾರಿಗೆಲ್ಲ ಪಿತ್ತ ಆಗ್ತಾ ಇರುತ್ತೆ ಅಂಥವರು ಇದನ್ನು ಅವಾಯ್ಡ್ ಮಾಡಿ. ಯಾರಿಗೆಲ್ಲ ಪದೇ ಪದೇ ಬಾಡಿ ಹೀಟ್ ಆಗ್ತಾ ಇರುತ್ತೆ ಅಂಥವರು ಕೂಡ ಇದನ್ನು ಅವಾಯ್ಡ್ ಮಾಡ್ಬೋದು. ಸೊ ಇದನ್ನು ತೆಗೆದುಕೊಳ್ಳೋದ್ರಿಂದ ಮತ್ತೆ ಯಾವೆಲ್ಲ ಬೆನಿಫಿಟ್ಸ್ ನಮಗೆ ಆಗುತ್ತೆ ಅಂತಂದರೆ ಪಿರಿಯಡ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಬರುತ್ತೆ. ಯಾವುದೇ ಆಗಿರ್ಬೋದು ಪಿರಿಯಡಲ್ಲಿ ಸಮಸ್ಯೆ ನಿಮಗೆ, ಅದು ಎಲ್ಲವೂ ಕೂಡ ಸಾಲ್ವ್ ಮಾಡಲಿಕ್ಕೆ ಈ ಪುಡಿ ನಿಮಗೆ ಹೆಲ್ಪ್ ಆಗುತ್ತೆ. ವೆಯ್ಟನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಈ ಪುಡಿ ಹೆಲ್ಪ್ಫುಲ್ ಆಗಿರುತ್ತೆ. ತುಂಬ ಜನರಿಗೆ ಯಾವಾಗಲೂ ತಲೆನೋವು ಬರ್ತಾ ಇರುತ್ತೆ, ಅಂಥವರು ಸಹ ಇದನ್ನು ತೆಗೆದುಕೊಳ್ಬೋದು. ಈ ಪುಡಿಯನ್ನು ನೀರಿನ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ತೆಗೆದುಕೊಳ್ಳೋದ್ರಿಂದ ದೇಹದಲ್ಲಿರುವಂಥ ಟಾಕ್ಸಿನ್ಸ್ ಹೊರಗಡೆ ಹಾಕಲಿಕ್ಕೆ ಇದೊಂದು ಬೆಸ್ಟ್ ಮೆಡಿಸಿನ್ ಆಗಿರುತ್ತೆ. ಅಂದಹಾಗೆ ದೇಹದಲ್ಲಿ ಎಲ್ಲೇ ಗಾಯ ಆದರೂ ಕೂಡ ಅಥವಾ ದೇಹದ ಒಳಗಡೆ ಎಲ್ಲೇ ಗಾಯ ಆದರೂ ಕೂಡ ಅದನ್ನು ಕಡಿಮೆಪಡಿಸುವಂತಹ ಗುಣ ಈ ಪುಡಿಗಿರುತ್ತೆ. ಮತ್ತು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಗಾಯವನ್ನು ವಾಸಿ ಮಾಡುತ್ತೆ. ಹಾಗೆ ದೇಹಕ್ಕೆ ಇನ್ಸ್ಟೆಂಟಾಗಿ ಎನರ್ಜಿಯನ್ನು ತುಂಬುವಂಥ ಕೆಲಸ ಈ ಮೊರಿಂಗಾ ಲೀಫ್ ಪುಡಿ ಮಾಡುತ್ತೆ. ಸ್ನೇಹಿತರೆ, ನುಗ್ಗೆಯ ಹೂಗಳಿಂದಲೂ ಕೂಡ ನಾವು ಪಲ್ಯ ಮಾಡಿಕೊಂಡು ತಿಂತೇವೆ, ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಈ ಸಮ್ಮರಲ್ಲಿ ನುಗ್ಗೆಕಾಯಿಯನ್ನು ಹೆಚ್ಚಾಗಿ ಬಳಸಿ ಹಾಗೂ ಥ್ರೂ ಔಟ್ ದ ಇಯರ್ ನುಗ್ಗೆಯ ಎಲೆಗಳನ್ನು ಬಳಸಲಿಕ್ಕೆ ಪ್ರಯತ್ನ ಪಡಿ ಹಾಗೂ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಮತ್ತು ನೇಚರ್ ಶ್ಯೂರ್ ಅವರ ಈ ಮೊರಿಂಗಾ ಲೀಫ್ ಪೌಡರನ್ನು ನಿಮಗೂ ಕೂಡ ಪರ್ಚೇಸ್ ಮಾಡೋದಾದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.